ಪಾಕ್ ಪ್ರಜೆಗಳು ದೇಶ ಬಿಡೋಕೆ ನೀಡಿದ ಡೆಡ್ ಲೈನ್ ಅಂತ್ಯವಾಗ್ತಾ ಇದೆ. ವೈದ್ಯಕೀಯ ವೀಸಾ ಹೊಂದಿದ್ರೂ ಕೂಡ ಖಾಲಿ ಮಾಡಲೇಬೇಕು. ಏಪ್ರಿಲ್ 21ರವರೆಗೆ ವೈದ್ಯಕೀಯ ವೀಸಾಕ್ಕೆ ಅವಕಾಶವನ್ನು ನೀಡಿತ್ತು ಭಾರತ. ಗಡುವು ಮುಗಿದ ನಂತರವೂ ಭಾರತದಲ್ಲಿ ಇದ್ರೆ ಜೈಲಂತೂ ಫಿಕ್ಸ್. ದೇಶ ಬಿಟ್ಟೋಗೋಕೆ ಕಣ್ಣೀರು ಹಾಕ್ತಾ ಇದ್ದಾರೆ ಪಾಕಿಸ್ತಾನಿಗಳು. ಇದುವರೆಗೂ ಭಾರತ ತೊರೆದಿದ್ದಾರೆ 537 ಪಾಕ್ನ ಪ್ರಜೆಗಳು. ವೈದ್ಯಕೀಯ ವೀಸಾ ಇದ್ದವರಿಗೂ ಇವತ್ತೇ ಗೇಟ್ ಪಾಸ್, ಇವತ್ತು ಹೋಗಲೇಬೇಕು. ಇಲ್ಲ ಅಂತಂದರೆ ಸ್ಟ್ರಿಕ್ಟ್ ಆದಂಥ ರೂಲ್ಸನ್ನು ನಾವು ಕೈಗೊಳ್ಳಬೇಕಾಗತ್ತೆ, ಕ್ರಮವನ್ನು ಕೈಗೊಳ್ಳಬೇಕಾಗತ್ತೆ ಅನ್ನುವಂಥ ಎಚ್ಚರಿಕೆಯನ್ನು ಈಗಾಗಲೇ ಕೇಂದ್ರ ನೀಡಿದೆ. ಕೆಲವರಿಗೆ ಹೋಗೋದಕ್ಕೆ ಮನಸ್ಸಿಲ್ಲ, ಕಣ್ಣೀರು ಹಾಕ್ತಾ ಇದ್ದಾರೆ, ನಾವೇನು ತಪ್ಪು ಮಾಡಿದ್ದೀವಿ, ನಮ್ಮನ್ನು ಬಿಟ್ಬಿಡಿ ಅಂತ ಕೇಳ್ಕೊಳ್ತಾ ಇದ್ದಾರೆ. ಆದರೆ ರೂಲ್ಸ್ ಅಂದರೆ ರೂಲ್ಸ್, ಅದು ಕಟ್ಟುನಿಟ್ಟಿನ ಕ್ರಮವನ್ನು ಭಾರತ ಕೈಗೊಂಡಿರುವಂಥದ್ದು. ಅಟ್ಯಾಕ್ ಆದ ಕೆಲವೇ ಗಂಟೆಗಳಲ್ಲಿ ಈ ನಿರ್ಧಾರ ಕೈಗೊಂಡಿರೋದು. ಯಾರ್ಯಾರು ಪಾಕಿಸ್ತಾನಿಗಳಿದ್ದಾರೋ ಎಲ್ಲೋ ಹೋಗಬೇಕು ಅಂತ ಈಗ ಕೆಲವರು ಗಂಟು ಮೂಟೆ ಕಟ್ಕೊಂಡು ಹೋಗ್ತಿದ್ದಾರೆ, ಕೆಲವರು ಕಣ್ಣೀರು ಹಾಕ್ಕೊಂಡು ಹೋಗ್ತಾ ಇದ್ದಾರೆ. ಅಕಸ್ಮಾತ್ ಭಾರತವನ್ನ ಬಿಟ್ಟು ಹೋಗ್ತಾ ಇದ್ರೆ ಏನ್ ಶಿಕ್ಷೆ ಅನ್ನೋದೊಂದು ಪ್ರಶ್ನೆ ಇರುತ್ತೆ. ಕೆಲವರು ಇನ್ನೂ ಕೂಡ ಹೋಗ್ಲಿಲ್ಲ ಅಂದ್ರೆ ಏನಾಗ್ಬಿಡುತ್ತೆ, ನಾವು ಹೋಗಲ್ಲ, ಈ ಥರದ್ದೆಲ್ಲ ಪ್ರಶ್ನೆಗೆ ಭಾರತ ತೊರೆಯದೆ ಇದ್ದರೆ 3 ವರ್ಷ ಜೈಲು, 3 ಲಕ್ಷದವರೆಗೆ ದಂಡ ವಿಧಿಸೋದು. ಸರ್ಕಾರ ನೀಡಿರುವಂಥ ಕಾಲಾವಕಾಶದ ಒಳಗೆ ಭಾರತವನ್ನ ತೊರೆಯದೆ ಇದ್ದಲ್ಲಿ ಶಿಕ್ಷೆ ಕಟ್ಟಿಟ್ಟ ಬುತ್ತಿ. ವಲಸೆ ಮತ್ತು ವಿದೇಶಿಗರ ಕಾಯ್ದೆ 2020ರ ಅನ್ವಯ ಈ ಕ್ರಮವನ್ನು ಕೈಗೊಳ್ಳಲಾಗುತ್ತೆ. ಕಾಯ್ದೆಯಲ್ಲಿ ಹೇಳಿರುವಂತೆ ಭಾರತ ತೊರೆಯದವರಿಗೆ 3 ವರ್ಷ ಜೈಲು ಶಿಕ್ಷೆಯನ್ನು ವಿಧಿಸೋದರ ಜೊತೆಗೆ 3 ಲಕ್ಷದವರೆಗೆ ದಂಡ ವಿಧಿಸಲಾಗುವುದು ಅಂತ ಕೇಂದ್ರ ಸರ್ಕಾರ ಎಚ್ಚರಿಕೆಯನ್ನು ನೀಡಿದೆ. ಭಾರತವನ್ನು ಬಿಟ್ಟು ಹೋಗದೇ ಇದ್ದರೆ 3 ಲಕ್ಷದವರೆಗೆ ದಂಡ, 3 ವರ್ಷದವರೆಗೆ ಜೈಲು, ಕಠಿಣ ಕ್ರಮವನ್ನು ಕೈಗೊಳ್ಳಲಾಗುತ್ತೆ ಅನ್ನುವಂಥ ಎಚ್ಚರಿಕೆಯನ್ನು ನೀಡಲಾಗಿದೆ. ಹಾಗಾಗಿ ಕೆಲವರು ತಮ್ಮ ಗಂಡ, ಮಕ್ಕಳು, ಹೆಂಡತಿ ಎಲ್ಲರನ್ನ ಬಿಟ್ಟು, ವಿದ್ಯಾಭ್ಯಾಸವನ್ನು ಬಿಟ್ಟು ಅರ್ಧಕ್ಕೆ ಹೊರಟು ಹೋಗೋ ಪರಿಸ್ಥಿತಿ ಅನಿವಾರ್ಯವಾಗಿ ಬಂದಿದೆ. कराची। यहाँ कब आए थे, कितने दिन के वीजे के लिए आए थे, कहाँ पे आए थे आप? आज कितना दिन है? 18 दिन है। तो क्यों वापस जा रहे थे? वो अब्बू की हड्डी लेके आई थी, ससुराल की हड्डी हरिद्वार से, बस जा रहे। लेके आए? हाँ। और ये सब जो हुआ है श्रीनगर में, मासूम मारेंगे, क्या कहना चाहते हो? गलत हुआ है? पता नहीं, हमारे को पता नहीं है, बस हमारा दिल चाह हम जा रहे हैं। घूम लिया, कर लिया, खा लिया। इधर भी छोटे छोटे बच्चे हैं, हमें धोएंगे तो आ जाएंगे, इधर जाएंगे बच्चों को। हम कराची के रहने वाले। इधर कब आए थे, कितने दिन के वीजे के लिए? हमारे को 18 दिन हो गया आज, फिर वापसी जा रहे हैं। कहाँ गए थे आप? हरिद्वार। क्या करने? अर्थियां लेके गए थे, तो आज वापस आ जा रहे हैं? आज वापस जा रहे तो हैं। श्रीनगर में हुआ हादसा, वो गलत हुआ जो बंदे मारेंगे मासूम? पता नहीं, हमारे को पता नहीं। उनका तो हमारे को पता इतना मालूम भी नहीं है। हाँ। रहने वाले हो? हम कराची के रहने वाले। इधर कब आए थे, कितने दिन के वीजे के लिए? हमारे को 18 दिन हो गया आज, फिर वापसी जा रहे हैं। कहाँ गए थे आप? हरिद्वार। क्या करने? अर्थियां लेके गए थे, तो आज वापस आ जा रहे हैं? आज वापस जा रहे तो हैं। श्रीनगर में हुआ हादसा, वो गलत